ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಿಶನ್ ರಮೇಶ್. ನೀವು ನೋಡ್ತಾ ಇದ್ದೀರಿ ಡಾಕ್ಟರ್ ಮೆಕ್ಯಾನಿಕ್ 360. ಸೊ ಇನ್ನೂ ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ನಿಮ್ಮ ಸ್ಯಾಲ್ರಿ ಮೇಲೆ ನೀವು ಯಾವ ಕಾರ್ನ ಪರ್ಚೇಸ್ ಮಾಡಬೇಕು ಅನ್ನೋವಂಥದ್ದು ಈ ವಿಡಿಯೋ ಆಗಿರುತ್ತೆ. ಹಾಗೆ ಕಾರ್ನ ಪರ್ಚೇಸ್ ಮಾಡುವಾಗ EMI ಆಪ್ಷನ್ಸ್ ಯಾವ್ಯಾವ ಥರ ತೊಗೊಬೇಕು ಮತ್ತು EMI ಟಿಪ್ಸ್ ಏನೇನಿರುತ್ತೆ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಮತ್ತು ಕೆಲವೊಂದು ಕಾರ್ ಪರ್ಚೇಸ್ ಮಾಡುವ ರಿಲೇಟೆಡ್ ಟಿಪ್ಸ್ ಮತ್ತು ಅದನ್ನು ಶೇರ್ ಮಾಡ್ತೀನಿ. ಸೊ ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ನಿಮಗೆ ಕಾರ್ ಪರ್ಚೇಸ್ ಮಾಡುವಾಗ ಕೆಲವೊಂದಷ್ಟು ಪ್ರಶ್ನೆಗಳು ತಲೆಗಿರುತ್ತೆ. ಅಂದರೆ ನನ್ನ ಬಜೆಟ್ಗೆ ಫಿಕ್ಸ್ ಆಗುವಂಥ ಕಾರ್ ಯಾವುದು, ನಾನು ಯಾವ ರೇಂಜಲ್ಲಿ ಕಾರ್ನ ಪರ್ಚೇಸ್ ಮಾಡಬೇಕು, ಹಾಗೆ ನಾನು EMI ಆಪ್ಷನ್ಸ್ನ ಹೆಂಗೆ ತೊಗೊಬೇಕು, ಮತ್ತು ಕೆಲವೊಂದು ಕಾರ್ನ ಪರ್ಚೇಸ್ ಮಾಡೋಕ್ಕೆ ಹೋಗುವಾಗ ಯಾವ ಟಿಪ್ಸ್ನ ಫಾಲೋ ಮಾಡಬೇಕು ಅನ್ನೋವಂಥದ್ದು ನಿಮ್ಮ ತಲೆಯಲ್ಲಿ ಏನಾದರೂ ಪ್ರಶ್ನೆ ಇದ್ದರೆ ಈ ವಿಡಿಯೋ ಸ್ಕಿಪ್ ಮಾಡದೆ ಫುಲ್ ನೋಡಿ. ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಆಗಿರುತ್ತೆ ಈ ಸ್ಯಾಲ್ರಿ ಬೇಸಿಸ್ ಮೇಲೆ ಕಾರ್ನ ಪರ್ಚೇಸ್ ಮಾಡುವಂಥ ಟಾಪಿಕ್ಕು. ಸೊ ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ, ನೀವು ನಿಮ್ಮ ಸ್ಯಾಲ್ರಿ 60,000 to 80,000 ರೂಪೀಸ್ ಆಗಿದ್ದರೆ ನೀವು 6 to 10 lakhs ರೇಂಜಲ್ಲಿ ಬರೋವಂಥ ಕಾರ್ಗಳನ್ನ ಪರ್ಚೇಸ್ ಮಾಡ್ಬೋದಾಗಿರುತ್ತೆ. ಸೊ ಈ 6 to 10 lakhs ಬಜೆಟಲ್ಲಿ ಬರೋವಂಥ ಕಾರ್ಗಳು ಯಾವುದಪ್ಪ ಅಂತಂದರೆ, ನಿಮಗೆ ಟಾಟಾನ ಟಿಯಾಗೋ ಬರುತ್ತೆ, ಟಾಟಾ ಟಿಗೋರ್ ಬರುತ್ತೆ, ಟಾಟಾ ಪಂಚ್ ಬರುತ್ತೆ, ಹಾಗೆ ಮಾರುತಿ ಸುಜುಕಿಯ ಸ್ವಿಫ್ಟ್ ಮತ್ತು ಹ್ಯುಂದಾಯಿನ ಗ್ರ್ಯಾಂಡ್ ಐಟನ್ ನಿಯೋಸ್ ಬರುತ್ತೆ ಸ್ನೇಹಿತರೆ. ಹಾಗೆ ನಿಮ್ಮ ಸ್ಯಾಲ್ರಿ 1 ಲಕ್ಷದಿಂದ 1.5 ಲಕ್ಷ ಇತ್ತು ಅಂತಂದರೆ ನೀವು 10 ಲಕ್ಷದಿಂದ 18 ಲಕ್ಷದವರೆಗೆ ಇರುವಂಥ ಕಾರ್ಗಳನ್ನ ಚೂಸ್ ಮಾಡ್ಬೋದು. ಈ 10 ಲಕ್ಷದಿಂದ 18 ಲಕ್ಷದ ಒಳಗಡೆ ಯಾವ್ಯಾವ ಕಾರ್ ಬರುತ್ತಪ್ಪ ಅಂತಂದರೆ, ಟಾಟಾ ನೆಕ್ಸಾನ್ ಬರುತ್ತೆ, ಮಾರುತಿ ಸುಜುಕಿ ಬಲೆನೋ ಬರುತ್ತೆ, ಹಾಗೆ ಹ್ಯುಂದಾಯಿನ ವೆನ್ಯೂ ಬರುತ್ತೆ, ಮತ್ತು ಕಿಯಾನ ಸಾನೆಟ್ ಬರುತ್ತೆ. ಹಾಗೆ ಕಿಯಾನ ಇನ್ನೊಂದು ಕಾರ್ ಇದೆ, ಅದು ಕಿಯಾ ಕ್ಯಾರೆನ್ಸ್. ಈ ಕಾರು ನಿಮಗೆ ಈ ಬಜೆಟಲ್ಲಿ ಬರೋವಂಥದ್ದು. ಮತ್ತು ನೆಕ್ಸ್ಟ್, ನೀವು ನಿಮ್ಮ ಸ್ಯಾಲ್ರಿ 2ರಿಂದ 2.5 ಲಕ್ಷ ರೂಪಾಯಿ ತಿಂಗಳದಾಗಿದ್ದರೆ ನೀವು 18 ಲಕ್ಷದಿಂದ 30 ಲಕ್ಷ ರೂಪಾಯಿ ಒಳಗಡೆ ಇರೋವಂಥ ಕಾರ್ಸ್ನ ಚೂಸ್ ಮಾಡ್ಬೋದು. ಇದು ಯಾವುದಪ್ಪ ಅಂತಂದರೆ, ಟಾಟಾ ಹ್ಯಾರಿಯರ್, ಟಾಟಾ ಸಫಾರಿ, ಹ್ಯುಂದಾಯಿನ ಕ್ರೆಟಾ, ಕಿಯಾನ ಸೆಲ್ಟಾಸ್, ಮಾರುತಿ ಸುಜುಕಿ ಅರ್ಟಿಗಾ ಅಥವಾ ಮಾರುತಿ ಸುಜುಕಿ XL6, ಮಹೀಂದ್ರಾದ XUV 3XO ಮತ್ತು ಮಹೀಂದ್ರಾ ಥಾರ್. ಇದಿಷ್ಟು ಆಗಿರುತ್ತೆ ನಿಮ್ಮ ಪ್ರಿಫರೆನ್ಸ್. ಸೊ ನಾನು ಹೇಳ್ದಂಗೆ ನಿಮ್ಮ ಸ್ಯಾಲ್ರಿ 60,000 to 80,000 ರೂಪೀಸ್ ಆಗಿದರೆ ನೀವು 6 ಲಕ್ಷದಿಂದ 10 ಲಕ್ಷ ರೂಪಾಯಿ ಬಜೆಟಲ್ಲಿ ಬರುವಂಥ ಕಾರ್ನ ಚೂಸ್ ಮಾಡಿ. 1ರಿಂದ 1.5 ಲಕ್ಷ ಸಂಬಳ ಬರುತ್ತೆ ಅಂತಂದರೆ ನೀವು 10 ಲಕ್ಷದಿಂದ 18 ಲಕ್ಷ ರೂಪಾಯಿವರೆಗೆ ಬರುವಂಥ ಕಾರ್ಗಳನ್ನ ಚೂಸ್ ಮಾಡ್ಬೋದು. ಹಾಗೆ 2ರಿಂದ 2.5 ಲಕ್ಷ ಸ್ಯಾಲ್ರಿ ಬರುತ್ತೆ ಮಂತ್ಲಿ ಅಂದರೆ ನೀವು 18 ಲಕ್ಷದಿಂದ 30 ಲಕ್ಷದವರೆಗೆ ಕಾರ್ನ ಚೂಸ್ ಮಾಡ್ಬೋದಾಗಿರುತ್ತೆ. ಸೊ ನಿಮ್ಮ ಸ್ಯಾಲ್ರಿ 3 ಲಕ್ಷಕ್ಕಿಂತ ಜಾಸ್ತಿ ಆಗಿತ್ತು ಅಂತಂದರೆ ನೀವು ಟೊಯೋಟಾ ಕಂಪ್ನಿಗೆ ಹೋಗ್ಬೋದು. ಟೊಯೋಟಾನಲ್ಲಿ ಫಾರ್ಚುನರ್ ಬರುತ್ತೆ, ಇನೋವಾ ಬರುತ್ತೆ, ಮತ್ತು ಕಿಯಾ ಕಾರ್ನಿವಲ್ ಅನ್ನೋ ಒಂದು ಕಾರ್ ಬರುತ್ತೆ. ಹಾಗೆ ಇನ್ನೂ ಕೆಲವೊಂದಷ್ಟು ಕಾರ್ಗಳಿದೆ ಪ್ರೀಮಿಯಂ ಸೆಗ್ಮೆಂಟ್ದು, ಅದು ನೀವು ಪರ್ಚೇಸ್ ಮಾಡ್ಬೋದು. MGಗೆ ಬಂದರೆ MG ಗ್ಲಾಸ್ಟರ್ ಸಿಗುತ್ತೆ, MG ಮ್ಯಾಜಿಸ್ಟರ್ ಸಿಗುತ್ತೆ. ಸೊ ಇದಿಷ್ಟು ಆಗಿತ್ತು ಸ್ಯಾಲ್ರಿ ಬೇಸಿಸ್ ಮೇಲೆ ಯಾವ ಕಾರ್ನ ಚೂಸ್ ಮಾಡಬೇಕು ಅನ್ನೋಂಥದ್ದು ವಿಡಿಯೋ. ಸೊ ನೆಕ್ಸ್ಟ್ ಟಾಪಿಕ್ಗೆ ಬರೋವಂಥದ್ದಾದರೆ, ನೀವು ನಿಮ್ಮ ಕಾರ್ನ ಪರ್ಚೇಸ್ ಮಾಡುವಾಗ EMI ಆಪ್ಷನ್ಗೆ ಹೋದರೆ EMI ಆಪ್ಷನ್ನ ಹೇಗೆ ಚೂಸ್ ಮಾಡೋದು, ಅದರದ್ದು ರೂಲ್ಸ್ ಏನಿದೆ ಅದನ್ನು ನಾನು ಇವಾಗ ತಿಳಿಸ್ಕೊಡ್ತೀನಿ ಬನ್ನಿ. ಸೊ ಈ EMIನಲ್ಲಿ ನಿಮಗೆ ಒಂದು ರೂಲ್ ಬರುತ್ತೆ. ಅದೇನಪ್ಪ ಅಂತಂದರೆ 24-10 ರೂಲ್ ಅಂತ ಹೇಳ್ತೀವಿ. 24-10 ರೂಲ್, ಇದನ್ನು ಗಮನ ಇಟ್ಟು ಕೇಳಿಸ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಟಾಪಿಕ್ ಆಗಿರುತ್ತೆ. 24-10 ರೂಲ್ ಅಂತ ಏನಪ್ಪ ಅಂತಂದರೆ, ನೀವು ನಿಮ್ಮ ಕಾರ್ನ ಬೆಲೆಯ 20% ಅಷ್ಟು ನೀವು ಕಾರ್ನ ಪರ್ಚೇಸ್ ಮಾಡುವಾಗ ಡೌನ್ ಪೇಮೆಂಟ್ ಆಗಿ ಕಟ್ಟಬೇಕಾಗತ್ತೆ. ಸೊ ನೀವು ಕಾರ್ ಪರ್ಚೇಸ್ ಮಾಡಿದಾಗ ನಿಮ್ಮ ಕಾರ್ನ ಬೆಲೆ, ಆನ್ ರೋಡ್ ಬೆಲೆ ಏನಿರುತ್ತೋ ಅದರದ್ದು 20% ಅಷ್ಟು ಡೌನ್ ಪೇಮೆಂಟ್ ಮಾಡಿ. 4 ಅಂದರೆ ಏನು ಅಂತಂದರೆ 4 ವರ್ಷದ EMI ಟೆನ್ಯೂರ್ ಮಾಡಿಸಿ.
ಹಾಗೆ 10 ಅಂತ ಏನು ಅಂತಂದರೆ ನೀವು ನಿಮ್ಮ ಸ್ಯಾಲ್ರಿಯ 10%ನಷ್ಟು ಕಾರ್ನ ಎಕ್ಸ್ಪೆನ್ಸಸ್ಗೆ ಸೇವಿಂಗ್ಸ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಸೊ ಇದಾಗಿತ್ತು 20-4-10 ರೂಲ್. 20 ಅಂತಂದರೆ 20%ನಷ್ಟು ಕಾರ್ನ ಬೆಲೆಯ ಡೌನ್ ಪೇಮೆಂಟ್, 4 ಅಂತಂದರೆ 4 ಇಯರ್ಸ್ ಲೋನ್ ಟೆನ್ಯೂರ್, 10 ಅಂತಂದರೆ 10% ನಿಮ್ಮ ಕಾರ್ನ ಎಕ್ಸ್ಪೆನ್ಸಸ್ನ ಸೇವಿಂಗ್ಸ್ ಆಗಿರುತ್ತೆ ನಿಮ್ಮ ಸ್ಯಾಲ್ರಿಲಿ. ಸೊ ಫಾರ್ ಎಕ್ಸಾಂಪಲ್, ನೀವು ನಿಮ್ಮ ಕಾರು 10 ಲಕ್ಷ ಬೆಲೆ ಬಾಳುತ್ತೆ ಅಂತಂದರೆ ನೀವು ಅದರ 20% ಅಂತ ಚೂಸ್ ಮಾಡಿದ್ರೆ ನಿಮಗೆ ಬರೋವಂಥದ್ದು ಒಂದು ಅಂದಾಜು 2.5 3 ಲಕ್ಷ ರೂಪಾಯಿ ಆಗಿರುತ್ತೆ. ಮತ್ತು ನೀವು ಯಾವಾಗ ಶೋರೂಮ್ಗೆ ಹೋಗ್ತಿರೋ ಅಲ್ಲಿ EMI ಮಾಡಿಸುವಾಗ ನಿಮಗೆ ಡೀಲರ್ ಹೇಳೋವಂಥದ್ದು EMIನ 4 ಇಯರ್ಸಿಗೆ ತೊಗೊಂಬೇಡಿ, ಅಂದರೆ 4 ವರ್ಷಕ್ಕೆ ತೊಗೊಂಬೇಡಿ, 5 ವರ್ಷ 6 ವರ್ಷ ಅಥವಾ 7 ವರ್ಷಕ್ಕೆ ಮಾಡಿಸಿ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ನಿಮಗೆ EMI ಕಮ್ಮಿ ಬೀಳುತ್ತೆ ಅಂತ ಹೇಳ್ತಾರೆ. ಬಟ್ ಆ ತಪ್ಪನ್ನ ಮಾಡೋಕ್ಕೆ ಹೋಗ್ಬೇಡಿ. EMI ಮಾಡಿಸಿದಾಗ ದಯವಿಟ್ಟು 4 ವರ್ಷಕ್ಕೆ EMI ಮಾಡಿಸಿ. ಮತ್ತು ನೀವು ನಿಮ್ಮ ಸ್ಯಾಲ್ರಿಯ 10%ನಷ್ಟು ದುಡ್ಡು ಏನಿದೆ ಅದನ್ನು ಕಾರ್ ಎಕ್ಸ್ಪೆನ್ಸಸ್ಗೆ ಸೇವಿಂಗ್ಸ್ ಮಾಡಿ. ಕಾರ್ ಎಕ್ಸ್ಪೆನ್ಸಸ್ ಅಂದರೆ ನಿಮಗೆ ಕಾರ್ನ EMI ಆಗಿರ್ಬೋದು, ಹಾಗೆ ಕಾರ್ನ ಮೇಂಟೆನೆನ್ಸ್ ಮತ್ತು ಅದರದ್ದು ಫ್ಯೂಯಲ್ ಕನ್ಸಂಪ್ಷನ್ ಏನಿರುತ್ತೆ, ಪೆಟ್ರೋಲ್ ಅಥವಾ ಡೀಸೆಲ್ ಹಾಕ್ಸೋವಂಥ ಖರ್ಚು, ಹಾಗೆ ನಿಮ್ಮ ಕಾರ್ನ ಇನ್ಶೂರೆನ್ಸ್ ಮಾಡಿಸೋವಂಥದ್ದು, ಇದಿಷ್ಟು ಕೂಡ ಖರ್ಚುಗಳು ನಿಮ್ಮ 10% ಏನು ನೀವು ಸೇವಿಂಗ್ಸ್ ಮಾಡ್ತೀರೋ ಅದಷ್ಟರಲ್ಲೇ ಕವರ್ ಆಗುತ್ತೆ. ಇದು ಬಂದು 20-4-10 ರೂಲ್ ಆಗಿತ್ತು. ನೆಕ್ಸ್ಟ್, ನೀವು ನಿಮ್ಮ ಕಾರ್ನ ಪರ್ಚೇಸ್ ಮಾಡುವಾಗ ಕೆಲವೊಂದಷ್ಟು ಟಿಪ್ಸ್ನ ಫಾಲೋ ಮಾಡಬೇಕಾಗತ್ತೆ. ಯಾವುದಪ್ಪ ಅಂತಂದರೆ, ಫಸ್ಟ್ ಟಿಪ್ಪು, ನೀವು ಕಾರ್ನ ಪರ್ಚೇಸ್ ಮಾಡೋಕ್ಕೆ ಹೋಗೋಕ್ಕಿಂತ ಮುಂಚೆ ನೀವು ನಿಮ್ಮ ಅಕೌಂಟ್ನಲ್ಲಿ 20% ಹಣವನ್ನು ಸಂಗ್ರಹಿಸಿ, ಅಂದರೆ ಸೇವಿಂಗ್ಸ್ ಮಾಡಿ. ಯಾಕೆ ಅಂತಂದರೆ ನೀವು ನಿಮ್ಮ ಕಾರ್ ತಗೊಳ್ಳೋವಂಥ ಪ್ರೋಸೆಸ್ಸು ಬೇಗ ಕಂಪ್ಲೀಟ್ ಮಾಡ್ಬೋದು EMIಗೆ ಹೋದರೆ. ಇಲ್ಲ ನಾನು ಡೈರೆಕ್ಟ್ ಫುಲ್ ಪೇಮೆಂಟ್ ಮಾಡ್ತೀನಿ ಅಂತಂದರೆ ಅದು ನಿಮ್ಮ ಕನ್ವೀನಿಯನ್ಸು ಹೇಗಾಗುತ್ತೋ ಮಾಡಿ. ಬಟ್ ನೀವು EMIಗೆ ಹೋದರೆ, EMI ಟಾಪಿಕ್ ಬಂತಲ್ಲ, ಸೊ EMIಗೆ ಹೋದರೆ ನೀವು ಕಾರ್ನ ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ 20%ನಷ್ಟು ಅಮೌಂಟ್ನ ಸೇವ್ ಮಾಡಿ ನಿಮ್ಮ ಕಾರ್ನ ಬೆಲೆಯ 20%ನಷ್ಟು ಅಮೌಂಟು ನಿಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ಇಡಿ. ಹಾಗೆ ಸೆಕೆಂಡ್ ಟಿಪ್ ಏನಪ್ಪ ಅಂತಂದರೆ, ನೀವು ಯಾವುದೇ ಕಾರ್ ಪರ್ಚೇಸ್ ಮಾಡಿದ್ರು ಡೀಲರ್ ನಿಮಗೆ ಈ ಕಾರಲ್ಲಿ ಇಷ್ಟು ಆಕ್ಸೆಸರೀಸ್ ಬರುತ್ತೆ ಹಾಕಿಸ್ಕೊಳ್ಳಿ ಅಂತಂದ್ಬಿಟ್ಟು ಸಜೆಷನ್ ಮಾಡ್ತಾರೆ. ಸೊ ಈ ಆಕ್ಸೆಸರೀಸ್ಗೆ ಆಗುವಂಥ ಖರ್ಚೇನಿದೆ ಅದನ್ನು ಸೇವಿಂಗ್ಸ್ ಮಾಡಿ. ಅಂದರೆ ಮಿನಿಮಮ್ 20,000ಇಂದ ಮ್ಯಾಕ್ಸಿಮಮ್ 50,000ವರೆಗೂ ಎಕ್ಸ್ಪೆನ್ಸಸ್ ಬರ್ಬೋದು ನಿಮ್ಮ ಕಾರ್ ಡಿಪೆಂಡೆಂಟ್ ಮೇಲೆ. ಸೊ ನೀವು ಕಾರ್ನ ಪರ್ಚೇಸ್ ಮಾಡೋಕ್ಕೆ ಹೋಗೋಕ್ಕಿಂತ ಮುಂಚೆ ನಿಮ್ಮ ಕಾರ್ನ ಬೆಲೆಯ 20%ನಷ್ಟು ದುಡ್ಡು ನಿಮ್ಮ ಹತ್ರ ಇರಲಿ. ಹಾಗೆ ಆಕ್ಸೆಸರೀಸ್ಗೆ ಬೇಕಾಗುವಂಥ ದುಡ್ಡು ಅಂದರೆ 20,000-50,000 ರೂಪೀಸ್ ಅಷ್ಟು ಸೇವಿಂಗ್ಸ್ ಮಾಡಿ. ಯಾಕೆ ಅಂತಂದರೆ ಅದು ನಿಮಗೆ ಆಕ್ಸೆಸರೀಸ್ಗೂ ಹೆಲ್ಪ್ ಮಾಡುತ್ತೆ ಮತ್ತು ಫ್ಯೂಯಲ್ ಹಾಕ್ಸೋಕ್ಕೂ ಹೆಲ್ಪ್ ಮಾಡುತ್ತೆ. ಹಾಗೆ ನೀವು ನಿಮ್ಮ ಕಾರ್ನ EMI ಕಟ್ತಿದ್ರೆ ನೀವು ಈ ರೂಲ್ನ ಫಾಲೋ ಮಾಡಿದ್ರೆ ನೀವು ಆದಷ್ಟು ಕೆಲವೊಂದು ತೊಂದರೆಗಳನ್ನ ಅವಾಯ್ಡ್ ಮಾಡ್ಬೋದು. ಅದು ಏನಪ್ಪ ಅಂತಂದರೆ, ಯಾವಾಗಲೂ ನಿಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ಮಿನಿಮಮ್ 1 ಲಕ್ಷದಿಂದ 2 ಲಕ್ಷ ತನಕ ಮಿನಿಮಮ್ ಸೇವಿಂಗ್ಸ್ ಇರಲಿ. ಯಾಕೆ ಅಂತಂದರೆ ನೀವು ಅಕಸ್ಮಾತ್ ಕೆಲವೊಂದು ಟೈಮಲ್ಲಿ ಚೆಕ್ ಬೌನ್ಸ್ ಆಯಿತು ಅನ್ನೋ ಸಿಚುವೇಶನ್ಸ್ನೆಲ್ಲ ನೀವು ಈ ಟಿಪ್ ಮುಖಾಂತರ ಅವಾಯ್ಡ್ ಮಾಡ್ಬೋದು. ಅಂದರೆ ನಿಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ಸೇವಿಂಗ್ಸ್ ಇತ್ತು ಅಂತಂದರೆ ನಿಮಗೆ ಆಗುವಂಥ ತೊಂದರೆಗಳು ಸೇವ್ ಆಗುತ್ತೆ. ಅಂದರೆ ಕಾರ್ನ ಮೇಂಟೆನೆನ್ಸ್ ಯಾವಾಗಾದರೂ, ಅಂದರೆ ಸರ್ವಿಸ್ ಯಾವಾಗಾದರೂ ಜಾಸ್ತಿ ಬಂತು, ಪ್ರೈಸ್ ಜಾಸ್ತಿ ಆಯಿತು, ಬಜೆಟ್ಗಿಂತ ಜಾಸ್ತಿ ಆಯಿತು, ಅಥವಾ ಕಾರ್ನ ಇಮಿಡಿಯೇಟಾಗಿ ಯಾವುದಾದ್ರೂ ಒಂದು ಸರ್ವಿಸ್ ಬಂತು, ಇಲ್ಲ ಏನಾದರೂ ಒಂದು ಇಶ್ಯೂ ಆಯಿತು ಅಂತಂದರೆ ನಿಮಗೆ ಆ ಸೇವಿಂಗ್ಸ್ ಅಮೌಂಟು ಹೆಲ್ಪಿಗೆ ಬರುತ್ತೆ. ಸೊ ಇದಿಷ್ಟು ಆಗಿತ್ತು ಸ್ನೇಹಿತರೆ. ಮೊದಲನೇದಾಗಿ ನಿಮ್ಮ ಕಾರ್ ಪರ್ಚೇಸ್ ಮಾಡಬೇಕು, ಅದು ನಿಮ್ಮ ಸ್ಯಾಲ್ರಿ ಬೇಸಿಸ್ ಮೇಲೆ ಅನ್ನೋ ಟಾಪಿಕ್ಕು. ಸೆಕೆಂಡಾಗಿ ನೀವು EMI ಮಾಡಿಸಿದ್ರೆ ನಿಮಗೊಂದು 20-4-10 ರೂಲ್ ಹೇಳಿದೆ. ಹಾಗೆ ಥರ್ಡ್, ನೀವು ನಿಮ್ಮ ಕಾರ್ನ ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ಯಾವ್ಯಾವ ಟಿಪ್ಸ್ ಫಾಲೋ ಮಾಡಬೇಕು ಅನ್ನೋದನ್ನು ಹೇಳಿದ್ದೀನಿ. ನೆಕ್ಸ್ಟು, ನಾನು ವರ್ಷಕ್ಕೆ 6 ಲ್ಯಾಕ್ಸ್ಗಿಂತ ಕಮ್ಮಿ ಅರ್ನ್ ಮಾಡ್ತೀನಿ, ಅಂದರೆ ಕಮ್ಮಿ ದುಡಿತೀನಿ, ನಾನು ಕಾರ್ನ ಪರ್ಚೇಸ್ ಮಾಡ್ಬೋದಾ ಅಂತ ನಿಮ್ಮಲ್ಲಿ ಸುಮಾರು ಜನ ಯೋಚನೆ ಮಾಡ್ತಿದ್ದಾರೆ. ನಿಮಗೆ 2 ಆಪ್ಷನ್ ಇದೆ. ಒಂದು, ಸೆಕೆಂಡ್ ಹ್ಯಾಂಡ್ ಕಾರ್ನ ಚೂಸ್ ಮಾಡ್ಬೋದು. ಇಲ್ಲ ನಾನು ಫಸ್ಟ್ ಹ್ಯಾಂಡ್ ಕಾರ್ನ ಚೂಸ್ ಮಾಡ್ತೀನಿ ಅಂತಂದರೆ ನಿಮಗೆ ಇವಾಗ
ಬರೋ ಮಾಹಿತಿನ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನೀವು ಅಕಸ್ಮಾತ್ ನಿಮ್ಮ ವರ್ಷದ ಆದಾಯ 6 ಲಕ್ಷಕ್ಕಿಂತ ಕಮ್ಮಿ ಇದ್ದರೆ ನೀವೇನು ಮಾಡ್ಬೋದಪ್ಪ ಅಂತಂದರೆ, ಕಾರ್ ಪರ್ಚೇಸ್ ಮಾಡುವಾಗ ನೀವು 4 ಲಕ್ಷದಿಂದ 6 ಲಕ್ಷ ರೂಪಾಯಿ ಒಳಗಡೆ ಇರೋಂಥ ಕಾರ್ಸ್ನ ನೀವು ಚೂಸ್ ಮಾಡಬೇಕಾಗತ್ತೆ. ಸೊ ಈ 4 ಲಕ್ಷ ರೂಪಾಯಿಂದ 6 ಲಕ್ಷ ರೂಪಾಯಿ ಕಾರ್ಗಳನ್ನ ತೊಗೊಬೇಕು ಅಂತಂದರೆ ನಿಮಗೊಂದು ಕೆಲವೊಂದು ಕಂಪ್ನಿಗಳು ಬೇಕಾಗ್ತವೆ. ಯಾವ ಕಂಪ್ನಿ ಕಾರ್ ನನಗೆ ಈ ರೇಂಜಲ್ಲಿ ಸಿಗುತ್ತೆ ಅಂತ. ಸೊ ನಿಮಗೆ ಒಂದು ಬೇಸಿಕ್ ಕಾರ್ ಬೇಕು, ಬೇಸಿಕ್ ಕಾರ್ ಒಂದು 4 ಜನ ಓಡಾಡೋ ಥರ ಕಾರ್ ಬೇಕು ಅಂತಿದ್ರೆ ನಿಮಗೆ ಮಾರುತಿ ಸುಜುಕಿನಲ್ಲಿ ಸುಮಾರಷ್ಟು ಕಾರ್ಗಳಿದೆ. ಅದು ಎಸ್ಪ್ರೆಸ್ಸೋ ಇದೆ, ಮತ್ತು ಸೆಲೆರಿಯೋ ಇದೆ, ಹಾಗೆ ಸ್ವಿಫ್ಟ್ ಬರುತ್ತೆ, ಸ್ವಿಫ್ಟ್ ಡಿಸೈರು ಬರುತ್ತೆ, ಹಾಗೆ ಆಲ್ಟೋ ಮತ್ತು ಆಲ್ಟೋ K10 ಇದಿಷ್ಟು ಕಾರ್ಗಳು ನಿಮಗೆ 4 ಲಕ್ಷದಿಂದ 6 ಲಕ್ಷ ರೂಪಾಯಿ ಒಳಗಡೆ ಫಿಕ್ಸ್ ಆಗುತ್ತೆ. ನೀವು ಬೇರೆ ಕಂಪ್ನಿಗಳನ್ನ ನೋಡ್ತೀನಿ ಅಂತಂದರೆ, ನೀವು ಬೇರೆ ಕಂಪ್ನಿಗಳ ಕಾರ್ಗಳನ್ನ ಬೇಸ್ ವೇರಿಯಂಟ್ ಅಂದರೆ ಬೇಸ್ ಮಾಡೆಲ್ ಏನಾದರೂ ಪರ್ಚೇಸ್ ಮಾಡ್ತೀರಾ ಅಂತಂದರೆ ಈ ಬಜೆಟಲ್ಲಿ ನಿಮಗೆ ಸಿಗುವಂಥ ಚಾನ್ಸಸ್ ಇದೆ. ಸೊ ನೀವೇನು ಮಾಡಬೇಕಪ್ಪ ಅಂತಂದರೆ, ನಾನು 24-10 ರೂಲ್ ಹೇಳಿದ್ದು ನೆನಪಿದೆ ನಿಮಗೆ. ಈ 24-10 ರೂಲ್ ನಿಮಗೆ ಅಪ್ಲೈ ಆಗಲ್ಲ. ನೀವು ಡೌನ್ ಪೇಮೆಂಟ್ ಆಗಿ 30% ದುಡ್ಡು ಕಟ್ಟಬೇಕಾಗತ್ತೆ. ಡೌನ್ ಪೇಮೆಂಟ್ ಆಗಿ ನೀವು 4 ಲ್ಯಾಕಿಂದ 6 ಲ್ಯಾಕ್ಸ್ ಅಂದರೆ 4 ಲಕ್ಷದಿಂದ 6 ಲಕ್ಷ ರೂಪಾಯಿ ಕಾರ್ಗಳನ್ನ ಪರ್ಚೇಸ್ ಮಾಡ್ತಿದ್ರೆ. ಯಾಕೆ ಅಂತಂದರೆ ನೀವು 20% ಡೌನ್ ಪೇಮೆಂಟ್ ಮಾಡಿದ್ರೆ ನಿಮಗೆ ಲೋನ್ ಅಮೌಂಟ್ ಜಾಸ್ತಿ ಬರುತ್ತೆ, EMI ಜಾಸ್ತಿ ಕಟ್ಟಬೇಕಾಗತ್ತೆ. ಅದಕ್ಕಾಗಿ ನೀವು 30% ಡೌನ್ ಪೇಮೆಂಟ್ ಮಾಡಿ ಮತ್ತು 4 ವರ್ಷಕ್ಕೆ ಲೋನ್ ತೊಗೊಳ್ಳಿ. ಇದರಿಂದ ನೀವು EMIನ ಆದಷ್ಟು ಕಮ್ಮಿಗೆ ಮಾಡಿಸ್ಬೋದು. 30% ಡೌನ್ ಪೇಮೆಂಟ್ ಅಂದರೆ ನೀವು 4ರಿಂದ 5 ಲಕ್ಷ ರೂಪಾಯಿ ಒಳಗಡೆ ಕಾರ್ ನೋಡ್ತೀರಾ ಅಂತಂದರೆ ನಿಮಗೆ ಅರೌಂಡ್ 80,000ದಿಂದ 1 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಮಾಡಿ, ಮಿಕ್ಕಿದ್ದು 4 ವರ್ಷಕ್ಕೆ EMI ಮಾಡಿಸಿ. ನೀವು 5 ಲಕ್ಷದಿಂದ 6 ಲಕ್ಷ ಅಥವಾ 7 ಲಕ್ಷ ರೂಪಾಯಿಗೆ ಕಾರ್ ನೋಡ್ತಿದ್ದೀರಾ ಅಂತಂದರೆ ನೀವು ಅಂದಾಜು 1 ಲಕ್ಷದಿಂದ 1.5 ಅಥವಾ 2 ಲಕ್ಷ ರೂಪಾಯಿ ಅಷ್ಟು ಡೌನ್ ಪೇಮೆಂಟ್ ಮಾಡಬೇಕಾಗತ್ತೆ ನಿಮ್ಮ ಕಾರ್ನ ಮೇಲೆ. ನಿಮ್ಮ ಕಾರು ಜಾಸ್ತಿ ದುಡ್ಡಾದಷ್ಟು ಜಾಸ್ತಿ ಡೌನ್ ಪೇಮೆಂಟು, ಒಂದು ಮೀಡಿಯಮ್ ಬಜೆಟಲ್ಲಿದ್ದರೆ ಕಮ್ಮಿ ಡೌನ್ ಪೇಮೆಂಟ್ ಮಾಡೋದು ನಡೆಯುತ್ತೆ. ಮತ್ತು 4 ವರ್ಷ ಲೋನ್ ಮಾಡಿಸಿ. ಯಾಕೆ ಅಂತಂದರೆ ನಿಮಗೆ 4 ವರ್ಷ ಲೋನು ಆದ ತಕ್ಷಣ ನಿಮಗೆ ಕೆಲವೊಂದು ಕಾರು ನಿಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಆಗುತ್ತೆ ಬ್ಯಾಂಕ್ ಅವ್ರ ಹೆಸರಿಂದ, ಮತ್ತು ಕೆಲವೊಂದಷ್ಟು ಅಡ್ವಾಂಟೇಜಸ್ಸು ಇದೆ. ಅದನ್ನು ನಿಮಗೆ ಮುಂದಿನ ಬರುವಂಥ ವಿಡಿಯೋಗಳಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೊ ಇದಿಷ್ಟು ಆಗಿತ್ತು ಸ್ನೇಹಿತರೆ, ಸ್ಯಾಲ್ರಿ ಮೇಲೆ ಕಾರ್ನ ಪರ್ಚೇಸ್ ಮಾಡೋವಂಥದ್ದು ಟಾಪಿಕ್ಕು, ಹಾಗೆ EMIನ 24-10 ರೂಲು, ಹಾಗೆ ಕಾರ್ ಪರ್ಚೇಸ್ ಮಾಡುವಾಗ ಬೇಕಾಗಿರುವಂಥ ಇಂಪಾರ್ಟೆಂಟ್ ಟಿಪ್ಸು. ಸೊ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ವಿಡಿಯೋ ಲೆಂತ್ ಆಗಿರ್ಬೋದು, ಬಟ್ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ನಾನು ಅನ್ಕೋತೀನಿ. ಇನ್ಫಾರ್ಮೇಟಿವ್ ಆಗಿದ್ದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ. ವಿಡಿಯೋ ಏನಾದರೂ ಇಷ್ಟ ಆಗಿಲ್ಲ ಅಂತಂದರೆ ಡಿಸ್ಲೈಕ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋ ತನಕ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ ಡಾಕ್ಟರ್ ಮೆಕ್ಯಾನಿಕ್ 360. ಏನೇನೋ ಕಂಡ ಮೇಲು ನಮ್ಮೂರೇ ನಮಗೆ ಮೇಲು. ಸಬ್ಸ್ಕ್ರೈಬ್ ಮಾಡಾದ್ಮೇಲೆ ಪಕ್ಕದಲ್ಲೇ ಬೆಲ್ ನೋಟಿಫಿಕೇಷನ್ ಐಕಾನ್ ಬರುತ್ತೆ. ಆ ನೋಟಿಫಿಕೇಷನ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಾನು ಅಪ್ಲೋಡ್ ಮಾಡೋ ವಿಡಿಯೋಸು ನಿಮಗೆ ಆದಷ್ಟು ಬೇಗ ರೀಚ್ ಔಟ್ ಆಗುತ್ತೆ. ಸೊ ಇದಿಷ್ಟು ಆಗಿತ್ತು ಸ್ನೇಹಿತರೆ ಇವತ್ತಿನ ಟಾಪಿಕ್ಕು. ಮುಂದಿನ ಟಾಪಿಕ್ನಲ್ಲಿ ಸಿಗೋ ತನಕ ನೀವೆಲ್ಲರೂ ಆರಾಮಾಗಿರಿ. ಟೇಕ್ ಕೇರ್. ಟಾಟಾ, ಬೈ ಬೈ, ಜೈ ಹಿಂದ್.